ಇವತ್ತು ಟೀಚರ್ಸ್ ಸ್ಪೋರ್ಟ್ಸ್ ಆಡಿಸ್ತಾ ಇದ್ದಾರೆ. ಟೀಚರ್ಸು, ನಾನು ಟೀಚಿಂಗ್ ಸ್ಟಾಫು ಮತ್ತು ಸ್ಟೂಡೆಂಟ್ಸು. ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಇವಾಗ ಇದರಲ್ಲಿ. ನಾನ್ ಟೀಚಿಂಗ್ ಸ್ಟಾಫು ಮತ್ತು ಟೀಚಿಂಗ್ ಸ್ಟಾಫು ಸ್ವಲ್ಪ ವಾದ ಮಾಡ್ತಾ ಇದ್ದಾರೆ. ನೋಡೋಣ ಯಾರ ಕಡೆ ಆಗುತ್ತೆ ಫೈನಲ್ ಆಗಿ. ಅಷ್ಟೇ ಫೈನಲ್ ಮುಗೀತು. ಸ್ಟೂಡೆಂಟ್ ಟೀಮ್ ಮಾಡ್ರಿ. ಹರ್ಷಿತ್ ಸ್ಟೂಡೆಂಟ್ ಟೀಮ್ ಮಾಡಿಬಿಡ್ರಿ. ಹುಡುಗರು ಅದಕ್ಕೆ ಚೀಟಿ ಹಾಕ್ಬಿಡಿ ಸರ್. ಈಗ ಮತ್ತೆ 2 ಮ್ಯಾಚ್ ಆಗುತ್ತೆ. ಅವ್ರು ಮಾತ್ರ ಆಡಿದ್ದಾರೆ ಅಷ್ಟೇ. ಕಾಲೇಜಲ್ಲಿ ಯಾರು ನಾನ್ ಟೀಚಿಂಗ್ ಇದ್ರೆ ಅವ್ರು ಆಡಿ ಚೀಟಿ ಹಾಕಿ. ಫಸ್ಟ್ ಯಾರು ಬರುತ್ತೋ ಫೈನಲ್ ಉಳಿದವರು ಸೆಮಿ ಸ್ಟೂಡೆಂಟ್ ಕ್ಯಾನ್ಸಲ್ ಮಾಡಿ ಇವ್ರನ್ನೇ ಆರಿಸ್ಬಿಡ್ರೆ ಅವರು ಒಪ್ಕೊಂತ ಇಲ್ಲ, ಇವರು ಒಪ್ಕೊಂತ ಇಲ್ಲ. ಆಡೋಣ, ಗೆಲ್ಲೋದು ಸೋಲೋದೇನು ವಿಷಯ ಅಲ್ಲ. ನಾವಿಬ್ರು ಆಡ್ತೀವಿ. ಯಾರು ಸೋತರು ನೀವು ಸ್ಟೂಡೆಂಟ್ ಕರ್ಕೊಳ್ಳಿ, ನಿಮ್ಮ ಮೇಲೆ ಆಡ್ತಾರೆ. ಅದ್ರಾಗ ವಿನ್ ಆದ್ರೆ ಫೈನಲ್. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ. ಅದೇ ಏನು ಮೊದಲೇ ಏನು ಹೇಳಿದ್ವಿ ಅದೇ ಫೈನಲ್ ಆಗಿದೆ. ಇವಾಗ ಫಸ್ಟ್ ಏನಾಗುತ್ತೆ, ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ಸ್ಟೂಡೆಂಟ್ಸ್ ಅವರು ಆಡ್ತಾರೆ. ಅದರಲ್ಲಿ ಯಾರು ಸೋಲ್ತಾರೆ ಅವರು ಟೀಚರ್ಸ್ ಜೊತೆ ಆಡ್ತಾರೆ. ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವ್ರು ಸೀದಾ ಫೈನಲ್. ಅಷ್ಟೇ. ಕಣ್ಣು ಸರ್ ಬೈತವ್ರೆ, ಕುಡಿಯಕ್ಕೆ ನೀರು ತರಿಸ್ರಲ್ಲ ಫಸ್ಟ್ ಅಂತ ಜ್ಯೂಸ್ ಕೇಳ್ತವ್ರೆ. ಈಗ ಫೈನಲಿ 8 ಓವರ್ ಮ್ಯಾಚ್ ಸ್ಟಾರ್ಟ್ ಆಗಂಗೆ ಕಾಣತೈತೆ. ನಾನ್ ಟೀಚಿಂಗ್ ಸ್ಟಾಫ್ ವರ್ಸಸ್ ಸ್ಟೂಡೆಂಟ್ ಪಂದ್ಯಾವಳಿ ಸ್ಟಾರ್ಟ್ ಆಗಿದೆ. ವಾ 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 4 ಈಗಾಗಲೇ ಮಿಸ್ ಫೀಲ್ಡಿಂಗ್ ಮಾಡಿ ಮೊಹಮ್ಮದ್ ವೆಂಕಟೇಶ್ ಅವರು 2 ರನ್ ಅನ್ನು ಗಳಿಸಿದ್ದಾರೆ. ಬ್ಯಾಟಿಂಗ್ ಮಾಡ್ತಾ ಇರುವುದು ಮೊಹಮ್ಮದ್ ವೆಂಕಟೇಶ್ ಅಂಡ್ ನಾಗೇಶ್. ಬೌಲಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ನವೀನ್ ಅಂತ. ಬಾಲ್ ವಾವ್, ನಮ್ಮ ವೆಂಕಟೇಶ್ ಅವರು 6 ಅಂಕಣ ಬಿಟ್ಟು ಹೊರಗೆ ಹೋಗಿದೆ ಬಾಲು. ನಮ್ಮ ಕಣ್ಣು ಸರ್ ಫುಲ್ ಚಿಲ್. ಜೂನಿಯರ್ಸ್ ಇದೆಲ್ಲ ಫಸ್ಟ್ ಇಯರ್ಸ್. ಅವ್ನು ಅಮೃತೇಶ್, ಅವ್ನು ಹರ್ಷಿತ್ ಎಲ್ಲ ಸ್ಕೋರ್ ಬರ್ಕೊಂತಾರೆ. ಗುಡ್ ಬಾಲಿಂಗ್, ಗುಡ್ ಬಾಲಿಂಗ್, ಬಾಲಿಂಗ್ ಗುಡ್. ಓ, ಬಾಲು ಮಿಸ್ ಆಗಿದೆ. ಗೂಟ ರಕ್ಷಕರಲ್ಲಿ ಚೆಂಡು, ಗೂಟ ರಕ್ಷಕರಲ್ಲಿ ಕೈಯಲ್ಲಿ ಚೆಂಡು ಆಕ್ಷನ್ ಮಾಡಿ ಅಗಲವಾದ ಎಸೆತ ಎಂದು ಅಂಪೈರ್ ಅವರ ತೀರ್ಮಾನ. ಅಂತ ಗೂಟ ರಕ್ಷಕ ಒಳ್ಳೆ ಒಂದು ಚಿತ್ರರಕ್ಷಕ. ಅದನ್ನೇ ಹಂಗೆ ಹೇಳು ಸ್ವಲ್ಪ ಜೋಶಗೆ. ಉತ್ತಮವಾದ ಹೊಡೆತ, ಉತ್ತಮವಾದ ಹೊಡೆತ, ಚೆಂಡು ಸೀದಾ ಕೈ. ಚಿತ್ರರಕ್ಷಕರಲ್ಲಿ ಚೆಂಡು, ಕ್ಷೇತ್ರ ರಕ್ಷಕ ಅಂತ ನನಗೂ ಗೊತ್ತಾಗಿಲ್ಲ. ಇರ್ಲಿ ಬಾಯ್ತಾ ಬಂದಿದ್ದು ಇಲ್ಲಿ ಜರ ಲಂಗ್ ಪ್ರಾಬ್ಲಮ್. ಕ್ಷೇತ್ರ ರಕ್ಷಕನ ಕೈಯಲ್ಲಿ ನಾಗೇಶ್ವರ ಅವರು ಔಟ್ ಆಗಿದ್ದಾರೆ. ಸಾರಿ ಅಂಪೈರ್ ಡಿಸಿಷನ್ ನೋ ಬಾಲ್. ನಾಗೇಶ್ ಅವರಿಗೆ ಜೀವ ಹೋಗಿ ಜೀವ ಬಂದಂಗಿದೆ. ಫಸ್ಟ್ ಇಯರ್ ಹಾರ್ಟಿಕಲ್ಚರ್ ಹಿತೇಶ್ ಅವರು ಮತ್ತೆ ಮನೋಣ್ಣವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಬರೋಬ್ಬರಿ ಹೊಡೆತ. ಅಂಪೈರ್ ಏನ್ ಕೊಡ್ತಾರೆ ಡಿಸಿಷನ್ ಅಂತ ಕಾಯ್ಬೇಕು. 4 ಅಥವಾ 6. ಓ 6 ಈಗಾಗಲೇ 6 ಕೊಟ್ಟಿದ್ದಾರೆ. ನಮ್ಮ ನರಸಿಂಹಮೂರ್ತಿ ಸರ್ ಅವರು ಈಗ ಹೋಗ್ತಾ ಇದ್ದಾರೆ, ಪ್ಯಾಥಾಲಜಿ ಸರ್. ಶಿವಮೊಗ್ಗದಲ್ಲಿ ನಿರಂತರವಾಗಿ ಮಳೆ ಮೋಡ ಹಿಂಗೆ ಹೇಳು ಸರ್, ಮಲ್ಕೊಂಡ್ಬಿಡ್ತಾರೆ ಹಂಗೆ. 21 ಸ್ಕೋರ್. ಯಾರು ಹೊಡಿತಾ ಇದ್ದಾರೆ? ನಾಗೇಶ್ 4 ಸಿಕ್ಕಿದೆ. ನೋ ಬಾಲ್, ಅಂಪೈರ್ ನೋ ಬಾಲ್ ಅಂತ ಹೇಳಿದ್ರು. +4
ಏನು ಹೊಡಿತಾ ಬರೀ ಸಿಕ್ಸು ಸಿಕ್ಸು ಸಿಕ್ಸು. ಏಯ್ ಇಲ್ಲಲೇ ಗುಡ್ ಪ್ಲೇಯರ್ ಆಕಾಶ ಸ್ಕೈ ಅಂತ ಅವರು ಶರ್ಟ್ ಮೇಲೆ ಬರೆಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಮೊಹಮ್ಮದ್ ವೆಂಕಟೇಶ್ ಅವರು ವಿಕೆಟ್ ರನ್ಗಳನ್ನು ಹೊಡೆದು 9 ರನ್ಗಳನ್ನು ಹೊಡೆದು ಕ್ಲಾಪ್ಸ್ ಹೊಡಿಲ್ಲ ಕ್ಲಾಪ್ ಇಂಟರ್ವ್ಯೂ ತೋಲಿ ಕಡೆ ಕರ್ಕೊಂಡು ಏನ್ ಫೀಲಿಂಗ್ ಆಯ್ತಂದಲ್ಲ ಏನ್ ಫೀಲಿಂಗ್ ಆಯ್ತಂದ ಹೇಳಲೆ ಹೆಂಗ ಅನ್ಸಿತ್ ಅಂತ ಕೇಳ ಹೆಂಗ ಅನ್ಸಿತ್ ಅಂತ ಅವ್ನು ಹೇಳ್ತಾ ಇಲ್ಲ ಬಿಡುವಲ್ಲಿ. ಹೇಳಲೆ ಸಂದೀಪ್ ಹಂಗಂದ್ರೆ ಚೆನ್ನಾಗಿತ್ತು ಬ್ಯಾಟಿಂಗ್ ಆಗಾಡ್ರಿ ಅಂತ ಅವ್ರಿಗೆ ಮನಸ್ಸಲ್ಲಿ ಬಹಳ ನೊಂದಿದ್ದಾರೆ. ನೊಂದಿದ್ದಾರೆ, ಹೀಗಾಗಿ ನೊಂದ್ಕೊಂಡು ಬಂದಿದ್ದಾರೆ. ಮಾತನಾಡಲು ಆಗುತ್ತಿಲ್ಲ. ಅದೇ ಕಣಯ್ಯ ಗೇಮ್ ಬರೋಬ್ಬರಿ ಬರೋಬ್ಬರಿ ಹೊಡೆತ. ಹೊಡೆತ ಅಂಪೈರ್ ಏನ್ ಕೊಡ್ತಾರೆ 4. ಕಾಮೆಂಟ್ರಿ ಚೆನ್ನಾಗಿಲ್ಲ ಅಂತ ಬೈಕೋಬೇಡಿ, ಹೊಸಬರು. ನಮ್ಮ ಟಿ ರಾಹುಲ್ಗೆ ಕಾಮೆಂಟ್ರಿ ಬಗ್ಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಮೊಹಮ್ಮದ್ ಕೈಫ್ ಅವರೇ ವೈಡ್ ಅಂತ ಕೊಟ್ಟಾಗಿದೆ ಈಗಾಗಲೇ. ಓಡಲೇ ವೆಲ್ ಎಕ್ಸ್ಪೀರಿಯನ್ಸ್ಡ್ ಬಾಲರ್ ಅಂತ ಅವರವರು ಆಟಿಟ್ಯೂಡ್. ನಮ್ಮ ವೆಂಕಟೇಶ್ ರಾಠೋಡ್ ಅವರು. ವೆಂಕಟೇಶ್ ರಾಠೋಡ್ ಅವರು ಶಾಟ್ ಅಲ್ಲೇ ಮಚ್ಚಿ ಈಗ ಬ್ಯಾಟ್ ಬಿಚ್ಚಿ ಆಡ್ತಾ ಇದ್ದಾರೆ. 6 ಲಿಂದ ಡೀಲ್ ಮಾಡಕ್ ಚಾಲು ಮಾಡಿದ್ದಾರೆ ಆಕಾಶ್ ಅವರು. ನರಸಿಂಹ ಅವರೇ ಈ ಕಡೆ ನರಸಿಂಹ ಈ ಕಡೆ ನೋಡ್ಬೇಕಂತ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಒಂದು ಅದ್ಭುತ ಹೆಸರನ್ನು ಗಳಿಸಿಕೊಂಡ ನರಸಿಂಹ ಅವರು ಈ ಕಡೆ ನೋಡ್ಬೇಕ ಅಂತ ಅರ್ಬಟ ತಂಡದ ಅರ್ಬಟ ಆಟಗಾರ. ಆರ್ಭಟ ಅಲ್ಲದೆ ಆರ್ಭಟ. ಆರ್ಯಭಟನ ಆರ್ಯಭಟ ಅಲ್ಲದೆ ಆರ್ಭಟ. ಮೊಹಮ್ಮದ್ ಜುಬೇರ್ ಅಂತ ಅಪ್ಪು ಅವರು ಇವಾಗ ಕ್ಯಾಪ್ಟನ್ 6 ಓವರ್ಗೆ ಈಗ ತೀರ್ಮಾನ ಮಾಡಿದ್ದಾರೆ. ಅವಿನಾಶನ ಅವ್ರ ಹೆಸರೇನು ಬಾಲರು ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಬರ್ಕೊಲ್ಲ. ಅವ್ರ ಹೆಸರು ಗೊತ್ತಿಲ್ಲ. ಹೆಸರೇನು? ಕೈಫ್ ಅವ್ರ ಹೆಸರು ಗೊತ್ತಿಲ್ಲ ಅಂತ ಹೆಸರು ಬರ್ಕೊಂಡಿದ್ದಾರೆ ಕೈಫ್ ಅವರು. ಬರಾಬರ್ ಹಿಟ್ ಮ್ಯಾನ್ ನಾಗೇಶ್ ಕೊಡ್ತಾ ಇದ್ರೆ ಶಾಟು ಹೋಗ್ತಾ ಇರ್ತಾರೆ ಹೊರಗೆ. ರಾಹುಲ್ ಎಕ್ಸ್ಪೀರಿಯನ್ಸ್ ಬಾಲರ್, ಇಂಟರ್ ಕಾಲೇಜ್ ಪ್ಲೇಯರ್, ಯುಬಿ ಪ್ಲೇಯರ್. ಲಾಸ್ಟ್ ಬಾಲ್ ಕೊನೆಯ ಎಸೆತ ಅತ್ಯುತ್ತಮವಾದ ಹೊಡೆತ ನಾಗೇಶ್ ರವರಿಂದ ಅಥವಾ ಆಕಾಶ್ ರವರಿಂದ. 119 ರನ್ಗಳು ವಿದ್ಯಾರ್ಥಿಗಳಿಂದ ಅಂಪೈರಿಂಗ್ ಮಾಡಿದ್ದಾರೆ ನಿತಿನ್ ಸರ್ ಅವರು. ಫುಲ್ ಮೋಟಿವೇಶನ್ ತಾಂತಾರೆ. ಮೋಟಿವೇಶನ್ ಅಲ್ಲ, ಅದೊಂದು ಪವರ್. 120 ಸರ್ ಹೊಡಿತೀರಂತ ಕಾನ್ಫಿಡೆನ್ಸ್ ಇದೆ ಸರ್. ನೆಗೋಷಿಯೇಷನ್ ಮಾಡ್ತಾ ಇದ್ದಾರೆ 60 ರನ್ ಮಾಡಂತೇಳಿ. ಹೊಡೆದ್ರು ನಮ್ಮ ಸ್ಟೂಡೆಂಟ್ಸ್. ಹಿಟ್ ಮ್ಯಾನ್ ನಾಗೇಶ್ ಅವರು ಹಾಫ್ ಸೆಂಚುರಿ, ಆಕಾಶ್ ಅವರು ಮತ್ತು ಸ್ಕೈಸ್ ದ ಲಿಮಿಟ್ ಆಕಾಶ್ ಅಂತ. ಆಮೇಲೆ ವೆಂಕಟೇಶ್ ನಿಮ್ದು ಬಾಯ್ ಅಥವಾ ಬೊಂಬೈ ಅಂತ ಹೇಳ್ತಾ ಇರುವ ಮೂಸಾ ಮುಸ್ತಾಫಾ ಕಾಲು ಪೈನ್ ಆಗಿ ಕುಂತಿದ್ದಾರೆ. ಇವಾಗ ಸ್ಟ್ರೈಕಿಂಗ್ ನಲ್ಲಿ ಶಮೀರ್ ಅಂಡ್ ತಂಡದಲ್ಲಿ ಸ್ವಲ್ಪ ಗಲಿಬಿಲಿ. ನಮ್ಮ ಶಿಕ್ಷಕರ ತಂಡವು ಇಲ್ಲಿ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಮ್ಯಾಚ್ ಆಡಲು ಕಾಯುತ್ತಿದ್ದಾರೆ. ಅಲ್ಲಿ ಅತ್ಯುತ್ತಮವಾದ ಒಂದು 4 ರನ್ಗಳನ್ನು ಹೊಡೆದಿದ್ದಾರೆ. ಮತ್ತೆ ಶಮೀರನ್ನು ಒಂದು ಒಳ್ಳೆಯ ಫಾರ್ಮ್ನಲ್ಲಿ ಕಂಡು ಬರುತ್ತಿದ್ದಾರೆ. ವೆಂಕಟೇಶ್ ಅವರಿಂದ ದುಬಾರಿ ಆಟ ಬಾರಿಸಿ ಶಮೀರಣ್ಣ ಔಟ್ ಆಗಿದ್ದಾರೆ. ಗೂಟ ರಕ್ಷಕ ಹರ್ಷಿತ್ ಮಣಿಕಂಠನ ಇವಾಗ ಸ್ಟ್ರೈಕಿಂಗ್ ಅಲ್ಲಿ ಮಣಿಕಂಠ ನವರು. ಸರಿಯಾದ ಬ್ಯಾಟಿನ ಬಾಲಿಂದ ಆಗಿಲ್ಲ. ಸೀದಾ ಬಾಲು ಕೈಯಲ್ಲಿ ಯಾವುದೇ ರೀತಿಯ ರನ್ನುಗಳನ್ನು ಗಳಿಸದೆ ಮಣಿಕಂಠ ಅವರು ಔಟ್ ಆಗಿದ್ದಾರೆ. ಇವಾಗ ಬೌಲಿಂಗ್ ನಲ್ಲಿ ರಸಲ್ ವೈಪರ್ ತರ BCM ಅಷ್ಟಲಿನ ಹೊಡಿಬಿಡಿ ದಂಡಿಗ. ತಂಡದ ಅಂಕ 41. ಸೂಪರ್ ಜುಬೇರ್ ಅವರಿಂದ ಫುಲ್ ಡೆಡಿಕೇಟೆಡ್ ಜುಬೇರ್. ಬಿದ್ದು ಎದ್ದು ಎಲ್ಲ ಹಿಡಿದಿದ್ದಾರೆ. 2 ರನ್ 2+ ವಿಕೆಟ್. ಜುಬೇರ್ ಏನು ಇಂಜರೀಸ್? ಆಮೇಲಿಂದ ಒಂದು ಜ್ಯೂಸ್ ಕೊಡಿಸ್ಬಿಡಿ. ಶೆಟ್ ಸ್ವಲ್ಪ ಇಂಜುರಿ ಆಗಿರ್ಬೋದು ಜುಬೇರ್ ಅವರಿಗೆ. ಕುಂತು ಧೂಳಿಸ್ಕೊಂತ ಇದ್ದಾರೆ. ವ್ಲಾಗ್ ಮಾಡ್ತಾ ಇರುವ ನಂದೀಶ್ ಅವರು ಏನು ಸ್ಪಾನ್ಸರ್ ಮಾಡ್ತಿಲ್ಲ. ನಾನು ವಿಡಿಯೋ ಒಂದು ಒಳ್ಳೆ ಲೈಫ್ ಟೈಮ್ ಮೆಮೊರಿ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ. ಅದು ರಾಹುಲ್ ಅವರಿಗೆ ತಲೆಗೆ ಹೋಗಲ್ಲ ಅಂತ ತಲೆ ಅವರಿಗೆ ಇಲ್ಲ. ಬರೀ ಒಣ ಉದ್ರಿ ಮಾತಲ್ಲ ಅದು ರಾಹುಲ್ ಅವರು ಆಡೋದು ಒಣ ಉದ್ರಿ ಮಾತುಗಳು. ನಿಂಬೆಹಣ್ಣವರು ಫೋನ್ ಯೂಸ್ ಮಾಡ್ತಾ ಕೂತ್ಕೊಂಡಿದ್ದಾರೆ, ಯಾಕಂತ ಗೊತ್ತಿಲ್ಲ. ಅಮೃತೇಶ್ ಮುಂದೆ ಕೂತಿದ್ದಾರೆ ಅವರು. ಮಾತ್ರ
ಹೊಡೆದಿದ್ದಾನೆ. ಹಾಂ ಸರ್, ತಂಡದ ಮೊತ್ತ 68. 68, 68. ಇನ್ನು ಎಷ್ಟು ಬೇಕು ಹೇಳು ವಿನ್ ಆಗೋಕ್ಕೆ? ಇನ್ನು ವಿನ್ ಆಗೋಕ್ಕೆ ಮತ್ತೆ 60 ರನ್ ಬೇಕಿತ್ತು. ಇನ್ನು 60 ರನ್ ಬೇಕಾಯಿತು. ಅವ್ರು ಹೊಡೆದಿದ್ದು 120 ಹೊಡೆದಿದ್ರು. 120. ಇವಾಗ ಚಾ ಬರ್ತಾ ಇದೆ, ಚಾಗೋಸ್ಕರ ಎಲ್ಲ ಕಾಯ್ತಾ ಇದ್ದಾರೆ. ಅದರಿಂದ ಕ್ಲಾಪ್ಸ್ ಬರ್ತಾ ಇದೆ, ಕ್ಲಾಪ್ಸ್ ಬರ್ತಾ ಇದೆ ಹುಡುಗಿರ ಕಡೆಯಿಂದ. ನಮ್ಮ ಕಣ್ಣು ಸರ್ ಅವರಿಂದ ಉತ್ತಮವಾದ ಸಪೋರ್ಟ್ ಸಿಗ್ತಾ ಇದೆ. ಸ್ಟೂಡೆಂಟ್ಸ್ ಏನಪ್ಪ, ಯಾರು ಸ್ಟ್ರೈಕಿಂಗು? ರಸೂಲ ಸರ್, ಟೀಚರ್ಸ್ ಅವರೆಲ್ಲ ಬ್ಯಾಟಿಂಗ್, ಸ್ಟೂಡೆಂಟ್ಸ್ ಬೌಲಿಂಗ್. ಉತ್ತಮವಾದ ಹೊಡೆತ ಹೊಡೆದಿರೋ ಅಂತ ನವೀನ್ ಅವರು. ಇದು ಕಮ್ಯುನಿಕೇಶನ್ ಆಗಿದೆ, ಟೀಚರ್ಸ್ ವರ್ಸಸ್ ನಾನ್ ಟೀಚಿಂಗ್ ಸ್ಟಾಫ್. ಕಣ್ಣು ಸರ್ ಬಿಟ್ಬಿಟ್ಟಿದೆ ಇವಾಗ, ಫುಲ್ಲು ಎನರ್ಜಿ. ಓ ಸತೀಶ್ ಸರ್, ಫುಲ್ ಎನರ್ಜಿ ಬರುತ್ತೆ ಇವಾಗ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಮ್ಯಾಚ್. ಮೊದಲನೇ ಬಾಲು ಉತ್ತಮವಾದ ಸಿಂಗಲ್, ಸ್ಟ್ರೈಕಿಂಗ್ ಬೈ ನಿತಿನ್ ಸರ್. ಇವಾಗ ಸ್ಟ್ರೈಕಿಂಗ್ ಅಲ್ಲಿರೋದು ನಿರಂಜನ್ ಸರ್ ಫ್ರಮ್ ಸಾಯಿಲ್ ಸೈನ್ಸ್ ಸೈಂಟಿಸ್ಟ್ ಅವರು. ಸೈಂಟಿಸ್ಟ್, ಎಸ್. ಟೀಚಿಂಗ್ ಫೀಲ್ಡಿಗೆ ಜಾಯ್ನ್ ಆಗಿ 1-2-3 ವರ್ಷ ಆಯಿತು. ನಾವು ಯಾವಾಗ ಸ್ಟೂಡೆಂಟ್ಸ್ ಆಗಿ ಬಂದಿದ್ವಿ ಆವಾಗಲೇ ಜಾಯ್ನ್ ಆಗಿದ್ದಾರೆ ಟೀಚಿಂಗಿಗೆ ಅವರು. ಉತ್ತಮವಾದ ಹೊಡೆತ. ಮತ್ತೊಂದು ರನ್. ತಂಡದಲ್ಲಿ ನಿತಿನ್ ಸರ್ ಅವರು ಸಫಲರ್ ಆಗಿದ್ದಾರೆ. ಸ್ವಲ್ಪ ಗೊಂದಲದಿಂದ ಮತ್ತೊಂದು ರನ್ ಸಿಕ್ಕಿದೆ. ಬೌಲಿಂಗ್ ಬೈ ಬೌಲಿಂಗ್ ಬೈ ನವೀನ್. ಸ್ಟ್ರೈಕಿಂಗ್. ಉತ್ತಮವಾದ ಹೊಡೆತ ನಿತಿನ್ ಸರ್ ಅವರಿಂದ. ಗ್ಯಾಪ್ ನೋಡಿ ಹೊಡೆದಿದ್ದಾರೆ. ಸೂಪರ್. ಈಸಿ ಫೋರ್. ಜಸ್ಟ್ ಮಿಸ್, ಕ್ಯಾಚ್ ಮಿಸ್ ಆಗಿದೆ. ಈಸಿ ಸಿಂಗಲ್. ಸ್ಟ್ರೈಕ್ ಚೇಂಜ್ ಮಾಡಿದ್ದಾರೆ. ಈಗ ಸ್ಟ್ರೈಕ್ನಲ್ಲಿ ಹೊನ್ನಪ್ಪ ಸರ್. ನಿತಿನ್ ಸರ್ ರನ್ನುಗಳನ್ನು ಕದ್ದು ಹಿಡಿಯಲು ಭಾಳ ಒಂದು ಉತ್ತಮವಾದ ಕದ್ದು ಹಿಡಿಯಲು ಸಫಲರಾಗಿದ್ದಾರೆ. ವಿರಾಟ್ ಕೊಹ್ಲಿ ಥರ ಆಟ ಆಡ್ತಿದ್ದಾರೆ. ಜಸ್ಟ್ ಸ್ಟ್ರಾಟಜಿ, ಓನ್ಲಿ 4-2 ಸಿಂಗಲ್ಸ್ ಅಷ್ಟೇ. ಹೊನ್ನಪ್ಪ ಸರ್ ಅತ್ಯುತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನದಲ್ಲಿ ಕಾದು ನೋಡಬೇಕಾಗಿದೆ. 17 2 ರನ್ ಹೋಗ್ಬೋದು. ಈಸಿ. ತಂಡದಲ್ಲಿ ಗೊಂದಲದಿಂದ ಈಸಿ. ಜಸ್ಟ್ ಮಿಸ್. ಇಂಥ ಸನ್ನಿವೇಶಗಳು ಆಗಿದೆ. ಸದ್ಯದಲ್ಲೇ ಹೊನ್ನಪ್ಪ ಸರ್ ಅವರು ಔಟ್ ಆಗ್ತಾ ಇದ್ರು. ಸ್ವಲ್ಪ ಗೊಂದಲ. ಲಾಸ್ಟ್ ಬಾಲ್. ಉತ್ತಮವಾದ ಹೊಡೆತ ನಿತಿನ್ ಸರ್. ಉತ್ತಮವಾದ ಸೀದಾ ಬಾಲ್ ಕೈಯಲ್ಲಿ. ವೆಲ್ ಟ್ರೈ ನಿತಿನ್ ಸರ್. ಅದಕ್ಕೆ ಹೇಳಿದ್ದು ಡಬಲ್. ಇಂಥ ಬಾಲನ್ನು ನಾವು ಯೂಸ್ ಮಾಡಿದರೆ ಅವಾಗ ಈ ಬಾಲು ಅಂಕಣವನ್ನು ದಾಟಿ ಹೋಗ್ತಿತ್ತು. ಆದರೆ ನಾವು ಟೆನ್ನಿಸ್ ಬಾಲ್ ಯೂಸ್ ಮಾಡ್ತಾ ಇದ್ದೀವಿ, ಅದಕ್ಕೆ ಬಾಲೇ ಹೋಗಲ್ಲ. ಹೌದು, ಇದು ಒಂದು ರೀಸನ್ ಆಗಿದೆ. ಅದು ಸಹ ಈ ಬಾಲ್ ಹೋಗಲ್ಲ. ಬರೋಬ್ಬರಿ ಹೊಡೆತ. ಸೀದಾ ಸ್ಟ್ರೈಟ್ ಹೋಗಿದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಇದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಬೈ ಮಣಿಕಂಠ. ಪ್ರಶಾಂತ್ ಸರ್ ಇವಾಗ ಬ್ಯಾಟಿಂಗ್ನಲ್ಲಿ, ಸ್ಟ್ರೈಕಿಂಗ್ನಲ್ಲಿ ಪ್ರಶಾಂತ್ ಸರ್. ಲಾಸ್ಟ್ ಟೈಮಿಂದ ನೋಡಿದರೆ ಅವರು ಒಳ್ಳೆಯ ಒಂದು ಉತ್ತಮ ಆಟಗಾರ ಎಂದು ನಮಗೆ ಅನಿಸುತ್ತೆ. ಆದರೆ ಅವರ ಆಟ ಇಲ್ಲಿವರೆಗೆ ಯಾರೂ ನೋಡಿಲ್ಲ, ಕಾದು ನೋಡಬೇಕಾಗಿದೆ. ಈಗ ತಿಳಿಯುತ್ತದೆ ಅದು. ಉತ್ತಮವಾದ ಹೊಡೆತ. ತಂಡದಲ್ಲಿ ಸ್ವಲ್ಪ ಗೊಂದಲ ಆದರೂ ಸಹ ಯಾವುದೇ ರೀತಿಯ ಔಟ್ಗಳಿಲ್ಲ. ಕ್ಷೇತ್ರ ರಕ್ಷಣಾ ಕೈಯಲ್ಲಿ ಬಾಲ್ ಹೊಡೆದು ನಾವು ಓಡಲು ಪ್ರಯತ್ನ ಮಾಡಬಾರ್ದು. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನೋಡುವ, ತಂಡದಲ್ಲಿ ಸ್ವಲ್ಪ ಗಲಿಬಿಲಿ. ಉತ್ತಮವಾದ ಹೊಡೆತ. ಬಾಲು ಮತ್ತೆ ಸೀದಾ ಸ್ಟ್ರೈಟ್ ಹೊಡೆದಿದ್ದಾರೆ ಪ್ರಶಾಂತ್ ಸರ್ ಅವರು. ಇವಾಗ ಅದಕ್ಕೆ ಆ ಬಾಲು ಅಷ್ಟು ಚೆನ್ನಾಗಿ ಇಲ್ಲಿಯವರೆಗೆ ಹೋಗ್ತಾ ಇಲ್ಲ. ಒಂದು 6 ರನ್ನುಗಳ ಸೇರ್ಪಡೆ ಈ ತಂಡಕ್ಕೆ ಆಗಿಲ್ಲ. ಎಲ್ಲ 4s ಅಥವಾ 2Ds ಬಂದಿದ್ದಾವೆ ಅಷ್ಟೇ. ಮತ್ತೊಂದು ಹೊಡೆತ ಸೀದಾ 4. ಈಸಿ 4. ಹೊನ್ನಪ್ಪ ಸರ್ ಅವರು ಗ್ಯಾಪ್ ನೋಡಿ ಹೊಡೆದಿದ್ದಾರೆ. ಈಸಿಯಾಗಿ ತಂಡಕ್ಕೆ 4 ಅಂಕಗಳು. ಟೋಟಲ್ ಎಷ್ಟು? 28 ತಂಡದ ಮೊತ್ತ. ಅವಿನಾಶ್ ಪ್ರಶಾಂತ್ ಸರ್ ಗ್ಯಾಪ್ ನೋಡಿ ಹೊಡೆದಿದ್ದಾರೆ. ಮತ್ತೊಂದು 4. ಈಸಿ. ಒಳ್ಳೆ ಬಾಲ್ ಮಿಸ್, ಕ್ಯಾಚ್ ಮಿಸ್ ಮಾಡಿದ. ಸರ್ ಜುಬೇರ್ ಔಟ್ ಮಾಡಿ ಸರ್. 4 ರನ್ನರ್ ಆಗಿ ಜುಬೇರ್ ಅವರು ಹೋಗ್ತಾ ಇದ್ದಾರೆ. ಜರ್ಸಿ ನಂಬರ್ 19. ಜೆಡಿ ಅವರ ಜರ್ಸಿಯನ್ನು ಕಳತನ ಮಾಡಿ ಹಾಕಿದ್ದಾರೆ ಇಲ್ಲಿ, ಅದಕ್ಕೋಸ್ಕರ. ಹೌದು, ಅದು ಅವರ ಜರ್ಸಿ ಅಲ್ಲ. ಅದು ಬರೀ ಬೇರೆಯವರ ಬಟ್ಟೆಯನ್ನೇ ಹಾಕಿಕೊಂಡು ಇವಾಗ ನೋಬಲ್ ಆಗಿ ಈಸಿ ನೋಬಾಲ್ ಆಗಿದ್ದರಿಂದ ಅವರು ಕ್ಯಾಚ್ ಹಿಡಿದ್ರೆ ಔಟ್ ಇಲ್ಲ. ಹಂಗಾಗಿ
ಆರಾಮಾಗಿ 2D ಹೊಡಿದ್ದಾರೆ. ಅವರು ಒಳ್ಳೆ ಸ್ಟ್ರೈಕಿಂಗ್ ಅಲ್ಲಿದ್ದರು, ಔಟ್ ಆಗಿದ್ದಾರೆ. ಇವಾಗ ನರಸಿಂಹಮೂರ್ತಿ ಸರ್ ಫ್ರಮ್ ಪ್ಯಾಥಾಲಜಿ ಸ್ಟ್ರೈಕಿಂಗ್ ಹೋಗ್ತಾ ಇದ್ದಾರೆ. ಕಾದು ನೋಡಬೇಕು ಏನಾಗುತ್ತೆ. ಗುಡ್ ಬ್ಯಾಟಿಂಗ್ ಫ್ರಮ್ ಪ್ರಶಾಂತ್ ಸರ್. ನರಸಿಂಹಮೂರ್ತಿ ಸರ್ ಒಳ್ಳೆ ಹೊಡೆತ ಹೊಡೆದ್ರು, ಅದು ಬಾಲ್ ಹೋಗ್ತಾ ಇಲ್ಲ ಅಷ್ಟೇ. ಆರಾಮಾಗಿ ಸಿಂಗಲ್ ತಗೊಂಡಿದ್ದಾರೆ. ತಂಡದ ಕ್ಷೇತ್ರ ರಕ್ಷಕರಿಂದ ಒಳ್ಳೆ ರನ್ಔಟ್ ಪರ್ಯಾಸ. ಈ ರೀತಿ ಆಗ್ಬೇಕಂತ ಅಂದ್ಕೊಂಡಿರಲಿಲ್ಲ ನಾವು. ಕಣ್ಣು ಸರ್ ಅವರು ಕಾಯ್ತಾ ಇದ್ದಾರೆ ಸ್ಟ್ರೈಕಿಂಗ್ಗೆ. ಅಯ್ಯೋ, ಕಣ್ಣು ಸರ್ಗೆ ಭಾಳ ಬೇಜಾರಾಗ್ತಾ ಇದೆ. ಬ್ಯಾಟಿಂಗ್ ಮಾಡೋಕ್ಕಂತ ತುಂಬ ಖುಷಿಯಾಗಿದ್ದರು. ಅವರಿಂದ ಬೌಲಿಂಗ್ ಉತ್ತಮವಾದ ಹಿಂದೆ ಮುಂದೆ 6 ಹೊಡಿತಾ ಇದ್ದಾರೆ ಮಣಿಕಂಠನ್ ಅವರು. ಸೇಮ್ ಅದೇ ರೀತಿ 6 ಮೇಲೆ 6. ಈ ರೀತಿ ಹೋದರೆ ಒಂದೇ ಓವರ್ನಲ್ಲಿ ಗೆಲ್ತಾರೆ ಅನ್ಸುತ್ತೆ ಅವರು. 6 ಹಾಕಿದ್ದಾರೆ, 3 6ಗಳು. ಓ ಮೈ ಗಾಡ್, ಓಹೋ ಹೋ ಹೋ ಹೋ, ಓವರ್ ಥರ. ಕಣ್ಣು ಸರ್ ಅವರು ಕ್ಷೇತ್ರ ರಕ್ಷಣೆ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತೆ ನಿರಂಜನ್ ಸರ್ ಇಂದ ಬೌಲಿಂಗ್ ಉತ್ತಮವಾದ ಹೊಡೆತ. ಸೇಮ್ 3 6 ಯಾವ ರೀತಿ ಹೋಗಿತ್ತು ಈ ಸತಿನೂ ಹಂಗೆ ಹೋಯಿತು. ಉತ್ತಮವಾದ ಹೊಡೆತ. ಕಣ್ಣು ಸರ್ ಅವರು ಮ್ಯಾಚ್ ಪಾಯಿಂಟ್ಸ್ ಕೇಳ್ತಾ ಇದ್ದಾರೆ. ಮತ್ತೆ ಬೌಲಿಂಗ್ ಮತ್ತೊಂದು ಸೀದಾ ಸ್ಟ್ರೈಟ್ ಹೊಡೆದಿದ್ದಾರೆ. 4. ಓ, ಮತ್ತೆ ಒಂದು 4. ಓ, ಕ್ಯಾಚ್. ಓ, ಶಿಸ್ತಾಗಿ ಇವಾಗ 2 ರನ್ ಬೇಕು ಸೀದಾ. ಓ, ತುಂಬ ಏನಂತಾರೆ ಮಚ್ಚಿ ಮುಗಿಸಿದ್ದಾರೆ. ಬರೀ 2 ಓವರ್ನಲ್ಲಿ ಮಣಿಕಂಠನ್ ಅವರು ಟೋಟಲ್ ಆಗಿ ಎಷ್ಟೊಂದು ಹೊಡೆದವ್ರೆ? 6 6 ಹೊಡೆದಿದ್ದಾರೆ, 4 4. ನಾನ್ ಸ್ಟಿಚಿಂಗ್ ಸ್ಟಾಫ್ ಗೆದ್ದಿದ್ದಾರೆ, ತುಂಬ ಖುಷಿಯಲ್ಲಿದ್ದಾರೆ. ಇವಾಗ ಹೊಟ್ಟೆ ಸಿದ್ದೈತೆ, ಊಟ ಮಾಡಕ್ಕೆ ಹೋಗ್ತೀನಿ. ಸ್ಟೋರೇಜ್ ಬೇರೆ ಫುಲ್ ಆಗೈತೆ.